ನಮೋ ನಮೋ ಎಂದು ಬೇಡಿಕೊಳ್ಳೋದಕ್ಕೆ ನೀನು ದಾರಮ್ಮ ನಾರಿ ಶಿರೋಮಣಿ. ಎಷ್ಟ ಮಾತ್ರಕ್ಕೆ ಬೇಡಿಕೊಂಡರೆ ಬಿಡಿದರಮ್ಮ ಭಾನುಮತಿ. ನಿನ್ನ ಗಂಡನ ನಮ್ಮವನ್ನು ಮಾಡು ಮಾಡಿದ ನಮ್ಮ ಭಾನುಮತಿ. ಅಂತ ಅಪರಾಧ ಏನು ಮಾಡಿದ್ರು? ನಮ್ಮ ಹಣವನ್ನು ದಾಳ ಧೂಳಿಯ ಮಾಡಿದ ನಮ್ಮ ಭಾನುಮತಿ. ಹಾಳು ಮಾಡಿದವರೆಂದು ಹೇಳಿದೆಯಾ? ಅಣ್ಣಯ್ಯ ಭಾನುಮತಿ ಹೇಳುವೇನೆ ಕೇಳು. ಅದೇನು ಹೇಳು. ನಿನಗೆ ವಂದನೆ ಎಷ್ಟ ಮಾತ್ರಕ್ಕೆ ಬೇಡಿಕೊಂಡರೆ ಬಿಡಿದರಮ್ಮ ಭಾನುಮತಿ. ಹೌದಾ ಭಾನುಮತಿ? ಭಾನುಮತಿ ಇಂಥ ಅಪರಾಧಿಗಳು ಎನ್ನ ಪತಿಯನ್ನು ಬಂಧಿಸಲು ಕಾರಣವೇನು? ಎನ್ನ ಮುಖವನ್ನು ಮಾಡಿ ಎನ್ನ ಪತಿಯ ಸೆರೆಯನ್ನು ಬಿಟ್ಟು ಬಿಡುವಣ್ಣ, ಬರುವುದು ನಿನಗೆ ಪುಣ್ಯ. ಹೇ ಭಾನುಮತಿ ಅಣ್ಣಯ್ಯ ಒಳ್ಳೆ ಸೆರೆ ಬಿಡಿ ಎಂದು ಸೆರೆ ಕೊಟ್ಟು ಬೇಡಿಕೊಂಡರೆ ನನಗೆ ಅಂತ ಕಾರಣ ಹುಟ್ಟುವುದೇ? ಹೇ ಭಾನುಮತಿ ಒಳ್ಳೆ ಮಾಡಿದ ಅಪರಾಧ ತಕ್ಕ ಪ್ರಾಯಶ್ಚಿತ್ತ ಮಾಡಿದ ಬಳಿಕ ಬಿಡುವನಲ್ಲದೆ ತತ್ಕಾಲ ಮಾತ್ರ ಬಿಡುವ ಕಂಡಿಯ ಭಾನುಮತಿ ಅವರವರ ಸತಿ. ಅಣ್ಣಯ್ಯ ಹೇ ಭಾನುಮತಿ ಆದರೂ ಸಹ ನೀವೇ ಈ ರೀತಿ ನಮ್ಮ ಮೇಲೆ ಕೋಪ ತಾಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಎಷ್ಟು ಮಾತ್ರಕ್ಕೆ ಬಿಡಿದಲ್ಲಮ್ಮ ಭಾನುಮತಿ. ಎನ್ನ ಮುತ್ತೈದತನವನ್ನು ನೀನೇ ಉಳಿಸಬೇಕು ಅಣ್ಣಯ್ಯ. ನಿನ್ನ ಗಂಡನು ನಮ್ಮ ಹೊನ ಮಾಡಿದಕ್ಕೆ ನಿನಗೆ ಇಂಥ ಪರಿಸ್ಥಿತಿ ಬಂದಿರವಲ್ಲಮ್ಮ ಭಾನುಮತಿ. ಅಣ್ಣಯ್ಯ ಭಾನುಮತಿ ಹೇಳುವಿನ ಕೇಳು. ವಿಸ್ತಾರವಾಗಿ ಹೇಳು. ಎನ್ನ
ಅಣ್ಣಯ್ಯ ಆಗಿದ್ದ ಬುದ್ಧಿ ಈಗಿದ್ದರೆ ಅಣ್ಣಯ್ಯ ಭಾನುಮತಿ ಈ ನಿನ್ನ ಕೋಪವನ್ನು ಸಹಿಸಿ ಎನ್ನ ಪತಿ ಸೆರೆಯನ್ನು ಬಿಡಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಗಂಧರ್ವರಾಯ ಮುಗಿಯುವುದು ನಿನಗೆ ಸರಿಯ ಭಾನುಮತಿ ನಿನ್ನ ಗಂಡನ ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ ನೀನು ಎನ್ನ ಕೇಳುವುದು ತರವಲ್ಲ ಒಳ್ಳೆ ಆತನಿಗೆ ಮಾಡುವ ಶಿಕ್ಷೆಯು ನನಗೆ ಮಾಡುವನು ಭಾನುಮತಿ ಆದ್ದರಿಂದ ಇವನ ಬಿಡುವುದಿಲ್ಲ ಖಂಡಿಯ ಭಾನುಮತಿ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತರುವಂತಾಗು ಭಾನುಮತಿ ನಿಮ್ಮ ಪತಿಯ ಮಾಡಿದ ಅಪರಾಧ ತಕ್ಕ ಪ್ರಾಯಶ್ಚಿತ್ತ ಮಾಡಿದ ಬಳಿಕ ಭಾನುಮತಿ ನಿನ್ನ ಗಂಡನು ಸಾಮಾನ್ಯದವನಲ್ಲ ನಮ್ಮ ವನವನ್ನು ಮಾಡು ಮಾಡಿ ನಮ್ಮ ವನಪಾಲಕರಿಗೆ ಅಪಮಾನ ಮಾಡಿದ್ದನಲ್ಲದೆ ನಮ್ಮ ಭಾನುಮತಿ ಒಳ್ಳೆಯ ಇದುವರೆಗೂ ನೀನು ಎನ್ನ ಪತಿಗೆ ಕೊಟ್ಟ ಶಿಕ್ಷೆಯು ಹೆಚ್ಚಾಗಿರುವುದಲ್ಲ ಅಣ್ಣಯ್ಯ ಏನೇನು ಕೇಳು ಇದುವರೆಗೂ ನೀನು ಎನ್ನ ಪತಿಗೆ ಕೊಟ್ಟ ಶಿಕ್ಷೆಯು ಹೆಚ್ಚಾಗಿರುವುದಲ್ಲ ಅಣ್ಣಯ್ಯ ಇನ್ನು ಹೆಚ್ಚಿನ ಶಿಕ್ಷೆಯನ್ನು ಕೊಟ್ಟರೆ ನೋಡಿ ಸಹಿಸುವ ಶಕ್ತಿಯೂ ಇನ್ನಲಿಲ್ಲ ಎನ್ನ ಮುಖವನ್ನಾದರೂ ನೋಡಿ ಎನ್ನ ಪತಿಯ ಸೆರೆಯನ್ನು ಬಿಟ್ಟು ಬಿಡು ಗಂಧರ್ವರಾಯ ಮುಗಿವಿನ ನಿನಗೆ ಕೈಯ ನಿನ್ನ ಹೇಳುವ ವ್ಯಾಖ್ಯೆಗಳನ್ನೆಲ್ಲ ಸರಿ ಆದರೆ ನಾನೇನು ಮಾಡಲಿ ನಿನ್ನ ಗಂಡನೇ ಬಂದು ನಮ್ಮ ದೇಶವನ್ನು ಬೆಳೆಸಿಕೊಂಡಲ್ಲಮ್ಮ ಭಾನುಮತಿ ಭಾನುಮತಿ ಮೋಸದ ಜೂಜಾಟವನ್ನಾಡಿ ಪಾಂಡವರ ರಾಜ್ಯವನ್ನು ಅಪಹರಿಸಿದನಲ್ಲ ಭಾನುಮತಿ ಒಳ್ಳೆ ನೀತಿ ಅಂತೇಳಿ ಆದ ನೀನು ನಿನ್ನ ಗಂಡನನ್ನು ಕುರುಕು ಭಾನುಮತಿ ದ್ರೌಪದಿಯ ಸೀರೆ ಸೆಳೆಯುವಾಗ ಅಂತ ನೀತಿ ಅಂತೇಳಿ ಆದ ನೀನು ನಿನ್ನ ಗಂಡನನ್ನು ಕುರುಪತಿಗೆ ಸಲ್ಲದು ಎಂದು ಹೇಳಲು ನಿನ್ನ ನಾಲಿಗೆಗೆ ಮುಳ್ಳು ಮುಟ್ಟಿತ್ತು ಹೇಗೆ ಭಾನುಮತಿ ಒಳ್ಳೆ ನಿನ್ನೆ ಎಲ್ಲಿಗೆ ಹೋಗಿದ್ದೆ ಈಗಿದ್ದ ಬುದ್ಧಿ ನಮ್ಮವನು ಪಕ್ಕು ಕಾಲದಲ್ಲಿ ಇದ್ದಿದ್ದರೆ ನಿಮಗೂ ಈ ಕಷ್ಟ ಬರುತ್ತಿರಲಿಲ್ಲ ಖಂಡಿಯ ಭಾನುಮತಿ ಒಳ್ಳೆ ಪುರುಷನಾಗಿ ಹೇಳಿದ ಕೆಲಸವನ್ನು ಮಾಡಲೇ ಶಕ್ತನೆ ಹೊರತು ಹೆಚ್ಚಿನ ಕೆಲಸವಲ್ಲ ಭಾನುಮತಿ ಒಳ್ಳೆ ಬಿಡಬೇಕೆಂದರೆ ದಯಾನಿಧಿಯಾದ ಧರ್ಮನಿಗೆ ಹೋಗಿ ಕೇಳಮ್ಮ ಭಾನುಮತಿ